ಮಾಡ್ತಿರ್ಲಿಲ್ಲ. ಸಿರಪ್ ಹಾಕೋಕ್ಕೂ ಕೂಡ ತುಂಬಾನೇ ಕಷ್ಟಪಡ್ತಿದ್ವಿ. ಸಿರಪ್ಪು ಕುಡಿತಿರ್ಲಿಲ್ಲ. ಕೊನೆಗೂ ಖುಷಿ ನೋಡಿ ಮಗಂಗೋಸ್ಕರ ಎಲ್ಲ. ಹೌದು, ನನ್ನ ಗಂಡ ನನಗೋಸ್ಕರ ಮಾವಿನ ಹಣ್ಣು ತಂದಿದ್ದಾನೆ. ಇಲ್ಲಿ RCB ಮತ್ತೆ ಪಂಜಾಬ್ ಮ್ಯಾಚ್ ನಡಿ. ಫಸ್ಟ್ ಇದಕ್ಕೂ ಮುಂಚೆ ನನ್ಗೂ ಅಂಬಿಗೂ ಜಗಳ ಇತ್ತು. ಬಿಕಾಸ್ ಈ ತರ ಆಟ ಮಾಡ್ತಾನೆ. ಆಮೇಲೆ ತುಂಬಾ ಜನ ಬೈತಿದ್ರು. ಯಾವ ತರ ಅಂತಂದ್ರೆ ಕಮೆಂಟ್ ಅಲ್ಲಿ. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅಂಬಿಕಾ ಯೂಟ್ಯೂಬ್ ಚಾನೆಲ್. ಹಾಯ್ ಎಲ್ಲರಿಗೂ ನಮಸ್ತೆ. ಸೊ ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ಸೊ ನೀನು ಬಾಯ್ ಮಾಡು. ಹಾಯ್. ಇಷ್ಟು ದಿವಸ ಏನೋ ವ್ಲಾಗ್ ಮಾಡಿಲ್ಲ ಅಂತ ತುಂಬ ಜನ ಕಮೆಂಟಲ್ಲಿ ಕೇಳ್ತಿದ್ರಿ. ಸೊ ಅದು ಏನಕ್ಕೆ ವ್ಲಾಗ್ ಮಾಡಿಲ್ಲ ಅಂತ ಆಮೇಲೆ ಹೇಳ್ತೀವಿ ನಿಮಗೆ ಡೀಟೇಲ್ ಆಗಿ. ಸೊ ಅದಕ್ಕೂ ಮುಂಚೆ ಆಲ್ರೆಡಿ ತಮ್ಮ ಮೇಲೆ ನೋಡಿರ್ತೀರಾ. ಸೊ ಇವತ್ತು ನಮ್ಮ ಅತ್ತೆ ಮನೆಗೆ ಶಿಫ್ಟ್ ಮಾಡ್ತಿದ್ದಾರೆ. ಸೊ ಹಾಲು ಉಗ್ಸಕ್ಕೆ ಹೋಗಬೇಕು, ಅದಕ್ಕೆ ಬಾಯ್. ಹೋಗಿ ಹಾಲು ಉಗ್ಸಿ ಆಮೇಲೆ ಸಿಗ್ತೀವಿ. ಇವತ್ತು ಸಂಡೇ ಆಗಿರೋದ್ರಿಂದ ಅಂಬಿ ಕ್ರಿಕೆಟ್ ಆಡೋಕೆ ಹೋಗ್ತಿದ್ದಾನೆ. ಸೊ ಅವನು ಜಾಸ್ತಿ ವ್ಲಾಗಲ್ಲಿ ಇರಲ್ಲ ಅಂತ ಹೇಳಲ್ಲ, ಜಸ್ಟ್ ಹಾಲು ಉಗ್ಸ್ಬೇಕಾದ್ರೆ ಮಾತ್ರ ಕ್ಲಿಪ್ಪಿಂಗ್ಸ್ನ ನಾನು ತೊಗೊತೀನಿ. ಸೊ ಅದಾದ್ಮೇಲೆ ಬಂದು ಏನಕ್ಕೆ ವ್ಲಾಗ್ ಮಾಡಿಲ್ಲ ಅಂತ ಹೇಳ್ತೀನಿ. ವಿಷ್ಣು ಹುಷಾರಿರಲಿಲ್ಲ. ಸೊ ಏನು ಹುಷಾರಿರಲಿಲ್ಲ, ಏನು ಎತ್ತಾ, ಯಾಕೆ ವ್ಲಾಗ್ ಮಾಡಿಲ್ಲ ಅಂತ ನಾನು ನಿಮಗೆ ಹೇಳ್ತೀನಿ, ಸಿಗ್ತೀವಲ್ಲ ಹಾಗೆ ಹೇಳ್ತೀನಿ. ಸೊ ಈಗ ಹಾಲು ಉಗ್ಸಕ್ಕೆ ಹೋಗಬೇಕು. ಸೊ ಒಂದ್ಸರಿ ಸಾಕ್ಬಿಡು. ಎಷ್ಟು ಸೆಲ್ಫಿ ಮಾಡ್ತೀಯಾ ನೋಡಿ ಗೈಸ್. ಅವಾಗಿದ್ದು ಮುಖಕ್ಕೆ ಇವಾಗಿದ್ದು ಮುಖಕ್ಕೆ ಎಷ್ಟು ಡಿಫ್ರೆನ್ಸ್ ಇದೆ. ಫುಲ್ ಹುಷಾರಿಲ್ಲ ಅವನಿಗೆ. ಆಮೇಲೆ ಕೇಳ್ತೀವಿ ಅದೇನು ಏನಾಗಿತ್ತು ಎತ್ತ ಅಂತೇಳಿ. ಸೊ ಅಷ್ಟೇ ಗೈಸ್, ಬೇರೆ ಏನಿಲ್ಲ. ಇವಾಗ ಹೋಗಿ ಹಾಲು ಉಗ್ಸ್ಬೇಕು. ಟೈಮ್ ಆಯಿತು ಅಷ್ಟು 10:30 11 ಗಂಟೆ ಅಷ್ಟೊತ್ತಿಗೆ ಹಾಲು ಉಗ್ಸ್ಬೇಕು. ಇವಾಗ ಆಲ್ರೆಡಿ ಟೈಮ್ ಆಗಿಬಿಟ್ಟಿದೆ. ಆ್ಯಕ್ಚುಲಿ ಅಮಾವಾಸ್ಯೆ ಹಿಂದಿನ ದಿವಸನ ಉಗ್ಸ್ಬೇಕಿತ್ತು, ಶುಕ್ರವಾರ. ಬಟ್ ಇವ್ನಿಗೆ ಹುಷಾರಿರಲಿಲ್ಲ ಅಂತ ಹೇಳಿ ನಮ್ಮ ಅತ್ತೆಯವರು ಹಾಲು ಉಗ್ಸಲಿಲ್ಲ. ಸೊ ಅದಕ್ಕೆ ಇವತ್ತು ಅಮಾವಾಸ್ಯೆ ಕಳೆದ ಮೇಲೆ ಭಾನುವಾರ ಹಾಲು ಉಗ್ಸ್ತಾ ಇದ್ದೀವಿ. ಸೊ ಹೋಗಿ ಹಾಲು ಉಗ್ಸ್ಬೇಕಂತ ಅದಕ್ಕೆ ಬಾಯ್, ಹೋಗಿ ಸಿಗ್ತೀವಿ ಗೈಸ್. ಸೊ ಗೈಸ್, ಈಗ ನಾವು ನಮ್ಮ ಅತ್ತೆ ಮನೆ ಹೋಗೋಕ್ಕಿಂತ ಮುಂಚೆ ಟೀ ಮಾಡ್ಕೊಂಡು ಕುಡಿದ್ಬಿಟ್ಟು ಆಮೇಲೆ ಹೋಗೋಣ. ಸೊ ಇವಾಗ ಅಂಬಿ ಟೀ ಮಾಡ್ಕೊಡ್ತಾನೆ. ನಿಮ್ಗೆ ಗೊತ್ತಲ್ಲ ಗೈಸ್, ಅವ್ನು ಮಾಡೋ ಟೀ ಅಂತಂದ್ರೆ ನಂಗೆ ತುಂಬಾ ಅಂದ್ರೆ ತುಂಬಾ ಇಷ್ಟ ಅವ್ನು ಮಾಡೋ ಟೀ. ಸೊ ಅದಕ್ಕೋಸ್ಕರ ಹಾಗೆ ಬರ್ತಾ ಇದೆಲ್ಲ ನಿಮ್ಗೆ ನೆನ್ಪಿದ್ಯಾ? ಚಿಕ್ಕ ವಯಸ್ಸಲ್ಲಿ ಇದ್ದಾಗ ಜಾಸ್ತಿ ತಿಂತಿದ್ವಿ. ಏನು ಬರ್ಫಿ, ಇದನ್ನ ಅಂಗನವಾಡಿಲೆಲ್ಲ ಕೊಡ್ತಿದ್ರು. ನಾನು ಚಿಕ್ಕ ಮಕ್ಳ ಹತ್ರ ಎಲ್ಲ ತಿಳ್ಕೊಂಡ್ ತಿಂತಿದ್ದೆ ಊರಲ್ಲಿ ಇದ್ದಾಗ. ಇದು ನನ್ನ ಫೇವ್ರೆಟ್, ಚೆನ್ನಾಗಿರುತ್ತೆ, ಇಷ್ಟ ನನಗೆ. ನಿಮ್ಗೂ ಇಷ್ಟ ಇದ್ರೆ ಕಮೆಂಟ್ ಅಲ್ಲಿ ತಿಳಿಸಿ. ಸೊ ಈಗ ತುಂಬಾ ಜನ ಕೇಳ್ತಿದ್ರಿ ಈಗ ಟೀ ಮಾಡ್ತಾ ನನ್ನ ಒಂದು ಪ್ರೆಗ್ನೆನ್ಸಿ ಜರ್ನಿ ಬಗ್ಗೆ ಹೇಳ್ತೀನಿ ಈಗ. ಸೊ ತುಂಬಾ ಜನ ಕೇಳ್ತಿದ್ರಿ ಅಕ್ಕ ನೀವು ಪ್ರೆಗ್ನೆನ್ಸಿ ಜರ್ನಿ ಬಗ್ಗೆ ಹೇಳಿ, ಸೊ ಬೇಬಿ ಪ್ಲಾನಿಂಗ್ ಬಗ್ಗೆ ಹೇಳಿ ಅಂತ ಹೇಳಿ ತುಂಬಾ ಜನ ಕೇಳ್ತಿದ್ರಿ. ಸೊ ನನಗೆ ಸ್ಟಾರ್ಟಿಂಗ್ ಪ್ರೆಗ್ನೆಂಟ್ ಆದಾಗ ಎಷ್ಟು ಒಂದು 3 ತಿಂಗಳಿಂದ 6 ತಿಂಗಳವರೆಗಲ್ಲ, 6 ತಿಂಗಳವರೆಗೂ ತುಂಬಾ ವಾಂತಿ ಇತ್ತು. 3 ತಿಂಗಳಿಂದ 6 ತಿಂಗಳವರೆಗೂ ಅಷ್ಟೇ. ಅದ್ ಬಿಟ್ಟರೆ ನನಗೆ ಯಾವ್ದು ಸಿಂಪ್ಟಮ್ಸ್ ಇರಲಿಲ್ಲ. ನಾನು ತುಂಬಾನೇ ಆಕ್ಟಿವ್ ಅಲ್ಲಿ ಇದ್ದೆ. ನನ್ನ ಪ್ರೆಗ್ನೆನ್ಸಿ ಟೈಮಲ್ಲಿ ನಾನು ತುಂಬಾ ಆಕ್ಟಿವ್ ಇದ್ದೆ. ಯಾವುದೇ ರೀತಿ ಸುಸ್ತು ಅಥವಾ ಒಂದೇ ಕಡೆ ಕೂತಿರ್ಬೇಕು ಅಥವಾ ರೆಸ್ಟ್ ಬೇಕು ಅಂತ ನನ್ನ ಬಾಡಿಗೆ ಯಾವತ್ತೂ ಫೀಲ್ ಅನ್ಸಿಲ್ಲ. ತುಂಬಾನೇ ಆಕ್ಟಿವ್ ಆಗಿದ್ದೆ. ಆಮೇಲೆ ಬೇಬಿ ಮೂಮೆಂಟ್ಸ್ ಅಷ್ಟೇ. ನನಗೆ ಫಸ್ಟ್ ಟೈಮ್ 5 ತಿಂಗಳು ಗೊತ್ತಾದಾಗ ತುಂಬಾನೇ ಖುಷಿ ಆಗಿತ್ತು. ಆಗ ನನಗೆ ಆಕ್ಚುಯಲ್ ತಾಯಿತನ ಅಂದ್ರೆ ಏನು ಅಂತ ನನಗೆ ಗೊತ್ತಾಗಿದ್ದೆ. ಅವ್ನ 5 ತಿಂಗಳಿಗೆ ನನಗೆ ಫಸ್ಟ್ ಕಿಕ್ ನಾನು ಫೀಲ್ ಮಾಡಿದಾಗ. ಫಸ್ಟ್ ಇದಕ್ಕೂ ಮುಂಚೆ ನನ್ಗೂ ಅಂಬಿಗೂ ಜಗಳ ಇತ್ತು. ಬಿಕಾಸ್ ನನಗೆ ಮಗು ಬೇಕು ಅಂತ, ಇವಳು ಮಗು ಬೇಡ ಅಂತ ತುಂಬಾ ವಾದ ಮಾಡ್ತಿದ್ವಿ. ಇಲ್ಲ ಕಣಿಗೆ ಏನಾರು ಅನ್ಕೊಳ್ಳಿ, ಯಾರು ಮಗು ಬೇಕು ಅಂತ. ನಿಮ್ಗೆ ಗೊತ್ತು, ನಾನು ವಿಷ್ಣುದು ಪ್ರೆಗ್ನೆನ್ಸಿ ರಿವೀಲ್ ಮಾಡಿದಾಗ ಹೇಳಿದ್ದೀನಿ ಆ ವಿಡಿಯೋದಲ್ಲಿ. ಮಿಸ್ಕ್ಯಾರೇಜ್ ಆಗಿತ್ತು ನಂಗೆ ಇದಕ್ಕೂ ಮುಂಚೆ, ಬಾತ್ರೂಮ್ ಅಲ್ಲಿ ಜಾರ್ ಬಿದ್ದು ಅಂತ ಹೇಳಿ. ಸೊ ಅದಕ್ಕೆ ಎಲ್ಲರೂ ಚಾನ್ಸ್ ತಗೊಳೋದ್ ಬೇಡ, ಮುಂದೆ ಮಕ್ಕಳಾಗುತ್ತೋ ಇಲ್ವೋ ಗೊತ್ತಿಲ್ಲ, ಸುಮ್ನೆ ಏನಕ್ಕೆ ಮಕ್ಕಳು ಮಾಡ್ಕೊಳ್ಳಿ ಅಂತ ನಾನು ಅನ್ಕೊಂಡು. ಇನ್ನು ಚಿಕ್ಕ ಏಜು. ಸೊ ನನಗೂ ಈಗ ಆಗ ನನಗಿದ್ದಾಗ, ಸೊ ಅವಾಗ ನನಗೆ 19 ತುಂಬಿ 20 ರನ್ನಿಂಗಿತ್ತು. ಇವ್ನಿಗೂ ಅಷ್ಟೇ ತುಂಬಾ ಚಿಕ್ಕ ಏಜು ಬೇಡ ಅಂತ ಹೇಳಿದ್ದೆ. ಇವ್ರು ಬೇಕು ಅಂತ ಇರ್ಲಿ, ಎಲ್ಲ ಟೈಮ್ ಹಿಂಗೆ ಇರಲ್ಲ, ಮಗು ಬೇಕು ಅಂತ. ನಮ್ಮ ಫ್ಯಾಮಿಲಿ ಕಡೆಯಿಂದ ಪ್ರೆಷರ್ ಬರುತ್ತೋ ಅಂದ್ರೆ ಇವ್ರ ಫ್ಯಾಮಿಲಿ ಕಡೆಯಿಂದ ಎಲ್ಲ ಮಗು ಇರ್ಲಿ, ಮಾಡ್ಕೋಬೇಕು, ದೇವ್ರು ಕೊಟ್ಟಾಗ್ಲೂ ಉಳಿಸ್ಕೋಬೇಕು ಅಂತ ಪ್ರೆಷರ್ ಬಿಲ್ಡ್ ಆಗ್ತಾ ಇತ್ತು. ಸೊ ನಾನು ಇವನು ತುಂಬಾನೇ ಜಗಳ ಆಡ್ತಿದ್ವಿ ಆ ಟೈಮಲ್ಲಿ. ನನಗೆ ಮಗು ಬೇಡ, ಇರ್ಲಿ ಇನ್ನೊಂದ್ 2 ವರ್ಷ ಸುಮ್ನೆ ಇರು ಅಂತ. ಇವ್ನು ಇಲ್ಲ ಬೇಕು ಮಗು ಅಂತ. ನಾನು ಕನ್ಫ್ಯೂಷನ್ ಇತ್ತು. ಸೊ ಮಗು ಬಂದ್ರೆ ನಾವು ನಿಜವಾಗ್ಲೂ ಮಗುನ ಹ್ಯಾಂಡಲ್ ಮಾಡ್ತೀವಾ, ಆ ಮಗು ಬಂದ್ಮೇಲೆ ನಮ್ ಸಿಚುವೇಶನ್ ಹೇಗಿರುತ್ತೆ ಅಂತ ನಾವು ತುಂಬಾನೇ ವರಿ ಮಾಡ್ಕೊಂಡಿದ್ವಿ. ಅದಾದ್ಮೇಲೆ ನಮ್ಮ ಅಮ್ಮ ಬಂದು ಸುಮ್ನೆ ಏನಕ್ಕೆ ಸಣ್ಣ ವಿಷಯಕ್ಕೂ ಕೂಡ ಜಗಳ ಆಡ್ತೀರಾ, ನೀವಿಬ್ರು ಏನಕ್ಕೆ ಜಗಳ ಆಡ್ತೀರಾ, ಬೆಸ್ಟ್ ಹೋಗಿ ಯಾವ್ದಾದ್ರು ಜ್ಯೋತಿಷ್ಯ ಹತ್ರ ಹೋಗಿ ಕೇಳೋಣ ಅಂತ ಹೇಳಿದ್ರು. ಆಗ ನಾನು ಅನ್ಕೊಂಡೆ ಹೌದು, ಕ್ಲಾರಿಟಿ ಸಿಗುತ್ತೆ ಇದ್ರ ಬಗ್ಗೆ, ಒಂದ್ಸತಿ ಜ್ಯೋತಿಷ್ಯನ ಕೇಳೋಣ ಅಂತ ಹೇಳಿ. ಸೊ ಆಗ ನಾನು ಆಸ್ಟ್ರೋ ಟಾಕ್ ಅಲ್ಲಿ ಗೀತಾ ಅನ್ನೋ ಆಸ್ಟ್ರಾಲಜರ್ನ ಮೀಟ್ ಮಾಡಿದೆ. ಅವ್ರ ಜೊತೆ ಚಾಟ್ ಮಾಡಿದಾಗ ನಾನು ತುಂಬಾನೇ ಶಾಕ್ ಆದೆ. ಜಸ್ಟ್ ನಂದು ಒಂದು ಡೇಟ್ ಆಫ್ ಬರ್ತ್ ಅವ್ರಿಗೆ ಕೊಟ್ಟಿದ ತಕ್ಷಣ ಅವ್ರು ಹೇಳಿದ್ರು, ಸೊ ನಿಮ್ ಮಧ್ಯೆ ಫೈಟ್ ನಡೀತಿದೆ ಬಿಕಾಸ್ ಆಫ್ ಬೇಬಿ ಪ್ಲಾನಿಂಗ್ ಅಂತ ಹೇಳಿದ್ರು. ಆಮೇಲೆ ಅವ್ರು ಹೇಳಿದ್ರು, ನೀನ್ ಎಕ್ಸ್ಪೆಕ್ಟೇ ಮಾಡಿರಲ್ಲ, ಅದಕ್ಕೂ ಮುಂಚೆನೆ ನಿನ್ ತಾಯಿ ಆಗ್ತೀಯಾ,
ಸೊ ನಿನ್ ಜೀವನದಲ್ಲಿ ಮಗು ಬಂದಾಗ ಸೊ ನಿನ್ ಲೈಫ್ ತುಂಬಾನೇ ಹ್ಯಾಪಿ ಹಾಗೂ ಸ್ಟೇಬಲ್ ಆಗಿರುತ್ತೆ ಅಂತ ಹೇಳಿದ್ರು ಅವರು. ಜಸ್ಟ್ ನಮ್ಮ ಮೇಲೆ ನೆಗೆಟಿವಿಟಿ ಇದೆ, ಸೊ ಆ ನೆಗೆಟಿವಿಟಿ ರಿಮೂವ್ ಆಗ್ಬೇಕಂತಂದ್ರೆ 7 days 7 days ರೆಮಿಡಿನ ಫಾಲೋ ಮಾಡಕ್ ಹೇಳಿದ್ರು ಅವರು. ಅದನ್ನ ಫಾಲೋ ಮಾಡಿದ್ಮೇಲೆ ಫುಲ್ ಚೇಂಜ್ ಆಯ್ತು. ಮೀನ್ಸ್ ನಾವು ಅಂಡರ್ಸ್ಟ್ಯಾಂಡಿಂಗ್ ಬಂದ್ವಿ. ಆಗ ನಾನು ಪ್ರೆಗ್ನೆಂಟ್ ಅದ, ಅವ್ರು ಹೇಳಿದ್ರು ಬೇಬಿ ಬಾಯ್ ಬ್ಲೆಸ್ ಆಗುತ್ತೆ, ಸೊ ಮಗು ಬಂದ್ಮೇಲೆ ನಿಮ್ ಲೈಫ್ ತುಂಬಾನೇ ಚೆನ್ನಾಗಿರುತ್ತೆ ಅಂತ ಹೇಳಿ ಅವ್ರು ನನಗೆ ಸೊಲ್ಯೂಷನ್ ಕೊಟ್ರು. ನಾನು ಫುಲ್ ಶಾಕ್ ಆದೆ, ಏನಿದು ಜಸ್ಟ್ ಡೇಟ್ ಆಫ್ ಬರ್ತ್ ಹಾಕಿದ ತಕ್ಷಣ ಇವರೇ ಎಲ್ಲ ಹೇಳ್ತಿದ್ದಾರೆ ಇದ್ರ ಬಗ್ಗೆ ಅಂತ ಹೇಳಿ ಶಾಕ್ ಆದೆ. ಆಗ ನಮಗೆ ಕ್ಲಾರಿಟಿ ಬಂತು. ದೆನ್ ನಾವು ಕಾಮ್ ಆದ್ವಿ, ಪೀಸ್ ಆದ್ವಿ, ಅಂಡರ್ಸ್ಟ್ಯಾಂಡಿಂಗ್ ಬಂತು. 7 days ಅವ್ರು ಹೇಳಿರೋ ರೆಮಿಡಿನ ಫಾಲೋ ಮಾಡಿದ್ವಿ. ಆಮೇಲೆ ವಿಷ್ಣು ನಮ್ಗೆ ಹುಡ್ತಾ. ಸೊ ಜೀವನದಲ್ಲಿ ನಮಗೂ ಅಷ್ಟೇ ಈ ರೀತಿ ಗೊಂದಲಗಳಿರುತ್ತೆ, ಕ್ವಶನ್ಸ್ ಗಳಿರುತ್ತೆ. ನಮ್ಮ ಮ್ಯಾರೇಜ್ ಬಗ್ಗೆ ಆಗಿರ್ಲಿ, ಕೆರಿಯರ್ ಬಗ್ಗೆ ಆಗಿರ್ಲಿ, ಫ್ಯೂಚರ್ ಬಗ್ಗೆ ಆಗಿರ್ಲಿ, ಪ್ರೆಗ್ನೆನ್ಸಿ ಬಗ್ಗೆ ಆಗಿರ್ಲಿ, ಒಂದಷ್ಟು ಗೊಂದಲಗಳದಿಂದ ನಾವೇ ಜಗಳ ಆಡ್ತಾ ಇರ್ತೀವಿ. ಓ ಹಿಂಗಾಗ್ಬಿಡ್ತಾ ಹಂಗಾಗುತ್ತೆ ಅಂತ ಸುಮ್ಮನೆ ನಾವೇ ನೆಗೆಟಿವ್ ಯೋಚನೆ ಮಾಡ್ತಾ ಇರ್ತೀವಿ. ಸೊ ಈ ತರ ಯೋಚನೆ ಮಾಡೋ ಬದಲು ಬೆಸ್ಟ್ ನಾವು ಯೂಸ್ ಮಾಡೋದು ಆಸ್ಟ್ರೋಟಾಕ್ ಆಪ್ ನ. ಇದು ಬೆಸ್ಟ್ ಪಾರ್ಟ್ ಏನಪ್ಪಾ ಅಂತಂದ್ರೆ, ನೀವು ಆಸ್ಟ್ರೋಟಾಕ್ ಅಲ್ಲಿ ಫಸ್ಟ್ ಚಾರ್ಟ್ ನಿಮ್ಗೆ ಕಂಪ್ಲೀಟ್ ಆಗಿ ಫ್ರೀ ಇರುತ್ತೆ. ಸೊ ನೀವು ಫ್ರೀ ಆಗಿ ಆಸ್ಟ್ರೋಲಜರ್ ಜೊತೆ ಫಸ್ಟ್ ಚಾರ್ಟ್ ನ ಕಂಪ್ಲೀಟ್ ಆಗಿ ನೀವು ಫ್ರೀ ಆಗಿ ಮಾಡ್ಕೋಬಹುದು. ಸೊ ನಿಮ್ಗೂ ಕೂಡ ಬೇಕು ಅಂತಂದ್ರೆ ಆಪ್ ಲಿಂಕ್ ಬೇಕು ಅಂತಂದ್ರೆ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ. ಹಾಗೆ ನನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕೂಡ ಪಿನ್ ಮಾಡಿರ್ತೀನಿ. ಸೊ ಸಣ್ಣದಿದ್ದಾಗ್ಲೇನೆ ಅದಕ್ಕೆ ಪರಿಹಾರನ ತಿಳ್ಕೊಬೇಕು. ಸೊ ನಮ್ಗೆ ಏನು ಗೊತ್ತಿಲ್ಲದಲ್ಲಿದ್ದಾಗ ಸೊ ದಿಸ್ ಇಸ್ ದ ಬೆಸ್ಟ್. ಸೊ ನಾನು ಚೂಸ್ ಮಾಡಿರುವಂತ ಬೆಸ್ಟ್ ಆಪ್ಷನ್ ಇದು. ಸೊ ನಾನು ಕೂಡ ಆಸ್ಟ್ರೋಟಾಕ್ ಆಪ್ ನ ಯೂಸ್ ಮಾಡಿದೆ. ಸೊ ನೀವು ಕೂಡ ನಿಮ್ಗೆ ಏನೇ ಡೌಟ್ಸ್ ಇದ್ರು, ನಿಮ್ಗೆ ಏನೋ ಕ್ಲಾರಿಟಿ ಸಿಗ್ತಲ್ಲ ಜೀವನದಲ್ಲಿ ಅಂತಂದ್ರೆ ಯು ಹ್ಯಾವ್ ಟು ಡೆಫಿನೆಟ್ಲಿ ಟ್ರೈ ದಿಸ್ ಆಪ್ ಅಷ್ಟೇ ಗೈಸ್. ಸೊ ಆಮೇಲೆ ನಮ್ಗೆ ವಿಷ್ಣು ಊಟ. ಇವಾಗ ನಮ್ಮ ಲೈಫ್ ತುಂಬಾನೇ ಈಸಿಯಾಗಿ ಹೋಗ್ತಾ ಇದೆ. ಇವಾಗ ಟೀ ಕುಡಿತಾ ಇದ್ದೀವಿ. ಅದಕ್ಕೆ ಟೀ ಕುಡಿದಲ್ಲ ಟೀ ಬೇಯಕ್ಕಿಟ್ಟಿದ್ದಾನೆ ಇವನ್ ಗೊತ್ತಲ್ಲ ಗೈಸ್. 1 hour ಇದನ್ನ ಬೇಯಿಸ್ತಾನೆ ಚೆನ್ನಾಗಿ. ಬೇಯಿಸ್ಬೇಕು ಕಣೆ, ಬೇಯಿಸ್ತಿದ್ರೆ ಟೇಸ್ಟ್ ಅಷ್ಟೇ ಗೈಸ್. ಈಗ ವಿಷ್ಣು ಮಲಗಿದ್ರು, ನಾನು ಎದ್ದ ತಕ್ಷಣ ಅಲ್ಲಿಗೆ ಹೋಗೋಣ ಅಷ್ಟೇ ಗೈಸ್. ಈಗ ಬಾಯ್ ಗೈಸ್. ಈಗ ನಾವು ಹೋಗ್ತಾ ಇದೀವಿ. ನೋಡ್ರಿ ಆಲ್ರೆಡಿ ಕ್ರಿಕೆಟ್ ಆಡಕ್ಕೆ ಅಂತ ಹೇಳಿ ಬ್ಯಾಟ್ನ ಎತ್ತಿ ಜೋಪಾನವಾಗಿ ಮಡಿಕೊಂಡಿದ್ದಾನೆ. ಇಲ್ಲಿ ಭಾನುವಾರ ಬಂತು ಅಂದ್ರೆ ಬರೀ ಕ್ರಿಕೆಟ್ ಕ್ರಿಕೆಟ್ ಕ್ರಿಕೆಟ್. ಇವತ್ತು ರೀಲ್ ಶೂಟ್ ಕೂಡ ಮಾಡಬೇಕು. ಬರಲ್ವಾ ನಿಮ್ಮ ಅಮ್ಮನ ಮನೆ ಆಲೋಗಿಸ್ತೀವಲ್ವಾ? ಏಕೆ ಕೆಲಸ ಇರ್ತದೆ. ಏನು ಕೆಲಸ? ನೀವಿದ್ರು ಸಾಕು, ನಾನು ಗಂಡು ಮಕ್ಕಳನ್ನ ಕಾಲು ಸಾಕು. ಗಂಡು ಮಕ್ಕಳು ನೀನೇ ಅಲ್ವಾ ಈ ಮನೆಗೆ ಆಲೋಗಿಸಿದ್ ನಾವು ಬರ್ಬೇಕಾರೆ. ಗೈಸ್ ಇವನೇ ಈ ಮನೆಗೆ ನಾವು ಬಂದಾಗ ಹಾಲುಗ್ಸಿರೋದು. ಈಗ ಗೇಟ್ ತೆಗ್ಬಿಟ್ಟು ಅಲ್ಲಿ ಹೋಗಿ ಸಿಗ್ತೀವಿ ಗೈಸ್. ಇಲ್ಲಿ ಭೂಮಿ ಮನೆ ಹತ್ರ ಬಿಟ್ಟಿದ್ದಾನೆ ಅಂಬಿ. ಇವಾಗ ಅವನು ಕ್ರಿಕೆಟ್ ಆಡಕ್ಕೆ ಹೋಗ್ತಾನೆ. ಅಲ್ಲೋದ್ರೆ ಅಂಬಿ ದೊಡ್ಡ ತಂಗಿ ಮನೆ, ಆ ದೊಡ್ಡ ಬಿಲ್ಡಿಂಗ್ ಕಾಣ್ತಿದೆಯಲ್ಲ ಲಾಂಗ್ದು, ಸೊ ಅದು ಅಂಬಿ ದೊಡ್ಡ ತಂಗಿ ಮನೆ, ಇದು ಭೂಮಿ ಮನೆ. ನೆಕ್ಸ್ಟ್ ಅಲ್ಲೇ ಹೋದ್ರೆ ನಮ್ಮ ಅತ್ತೆ ಮನೆ. ಸೊ ಈ ರೀತಿ ಈಗ ಒಂದೇ ರೋಡಲ್ಲೇ 3 ಜನದ ಮನೆ ಇದೆ. ಇವಾಗ ಅಂಬಿ ಹೋಗ್ತಿದ್ದಾನೆ ಕ್ರಿಕೆಟ್ ಆಡೋಕ್ಕೆ. ದರ್ಶು ಇದ್ದಾನಲ್ಲ ಅವನು ಹೆಲ್ಪ್ ಮಾಡ್ತಿದ್ದಾನೆ ಮನೆ ಶಿಫ್ಟಿಂಗಿಗೆ. ಏನು ಜಾಸ್ತಿ ಐಟಮ್ಸ್ ಎಲ್ಲ, ಸ್ವಲ್ಪನೇ ಐಟಮ್ ಇರೋದ್ರಿಂದ ಎಲ್ಲ ಹೆಲ್ಪ್ ಮಾಡ್ತಿದ್ದಾನೆ. ಮನೆ ಕೀ ಕೊಡಪ್ಪ. ಇಸ್ಕೋ ಮಗನ. ಓಕೆ ಬಾಯ್. ಬಾಯ್ ಮಾಡು, ಬಾಯ್ ಮಾಡು. ಬಾಯ್ ಬಾಯ್ ಮಾಡ ನೀನು. ಅವನ ಯಾಕೆ ಬಾಯ್ ಮಾಡ್ತಾನ? ಅವ್ನು ಇನ್ನೂ ಇರ್ತಾನೆ ಒಳಗಲ್ಲಿ. ಬೇಗ ಬಾ. ನೋಡ್ರಿ ನಮ್ಮ ಅತ್ತೆ ನೋಡಿ ಬರ್ತಿದ್ದಾರೆ ಗೈಸ್. ಎಷ್ಟು ದಿವಸ ಆಯ್ತು ಹಾಲು ಉಗ್ಸಕ್ ಶುರು ಮಾಡಿ? 3 ದಿವಸದಿಂದ ಹಾಲು ಉಗ್ಸಕ್ ಕಲ್ದೇ ಹೋಗ್ಬಿಟ್ರು. ಇಲ್ಲ ಯಾಕೆ ಅಲ್ಲೇ ಐತೆ ಅನ್ಸತ್ ಕೇಳ್ರಿ. ಸೊ ಗೈಸ್ ಇದು ಫಸ್ಟಿಗೆ ಬಿಂದಿಗೆಯಲ್ಲಿ ನೀರು ತಗೊಂಡೋಗ್ಬೇಕು. ಅಲ್ಲಿ ತಗೊಳ್ಬೇಕಾಯ್ತು, ಇವಾಗ ಅಲ್ಲಿ ಹೋಗಕ್ಕಾಗಲ್ಲ ಅಂತ. ಇಲ್ಲ ಕುಡಿಯೋ ನೀರೇ ಬೇಕಂತ ಏನಿಲ್ಲ, ಒಟ್ನಲ್ಲಿ ಒಂದು ಬಿಂದಿಗೆ ತುಂಬ ನೀರು ತಗೊಂಡೋಗ್ಬೇಕು ಮನೆ ಒಳಗೆ ಫಸ್ಟು. ಆಮೇಲೆ ಬೇರೆ ಐಟಮ್ ತಗೊಂಡೋಗಿ ಹಾಲು ಉಗ್ಸ್ಬೇಕು, ಗ್ಯಾಸ್ ಎಲ್ಲ ತಂದು. ಸೊ ಅದಕ್ಕೆ ಒಂದು ಬಿಂದಿಗೆ ನೀರು ಎತ್ಕೊಂಡು ಹೋಗ್ತಾ ಇದ್ದೀವಿ. ಅಂತೂ ನಮ್ಮ ಅಕ್ಕ ಬಿನ್ಗೆ ಎತ್ಕೊಂಡು ಗಂಡನ ಮನೆ ಒಳಗಡೆ ಕಾಲಿಡ್ತಾರೆ. ಅದೇ ಗಂಡನ ಮನೆಗೆ ಫಸ್ಟ್ ಟೈಮ್ ಹಾಲು ಉಗ್ಸ್ತವ್ರೆ. ಹೆಂಗಾಗ್ತೈತೆ ಫೀಲು? ಏನಿಲ್ಲ, ನಮ್ಮ ಅತ್ತೆ ಬಂದು ಉಗ್ಸು ಅಂತಿದ್ರು. ಇಲ್ಲ ಅಂತ ಹೇಳಕ್ ಆಗಲ್ಲ, ನಾನು ಹಾಲು ಉಗ್ಸೋದಲ್ವಾ. ಅದ್ ನೋಡ್ ಲಾಸ್ಟ್ ನೀನೇ ಉಗ್ಸ್ಬೇಕಂತ ಕೂಡ್ ಬಂತು ದೇವ್ರೆ ಹೆಂಗೆ ಅಂತ. ಅದು ಏನ್ ಗೊತ್ತಾ, ಮೊನ್ನೆ ಉಗ್ಸ್ಬೇಕಿತ್ತು. ಮೊನ್ನೆ ಉಗ್ಸಿದ್ರೆ ನಾನು ಉಗ್ಸಂಗ್ ಇರ್ತಿರ್ಲಿಲ್ಲ. ಸೊ ಪೀರಿಯಡ್ಸ್ ಲಾಸ್ಟೇ ಇತ್ತು. ಸೊ ಇವತ್ತು ಉಗ್ಸ್ತೀನಿ. ಸರಿ ಮನೆಗೆ ಹೋಗಿ ನಾನು ನೀನು ಸೊಸೆ ತುಂಬಿದ ಕೊಡ ತಗೊಂಡು ಒಳಗಡೆ ಹೋಗ್ತಿದ್ದಾರೆ. ಇದೇ ಗೈಸ್ ನಮ್ಮ ಅಮ್ಮನ ಮನೆ. ಸಾರಿ ಇವರು ಅತ್ತೆ ಮನೆ. ಇಲ್ಲ ಅದೇ ನಾವು ಮದ್ವೆ ಆದ್ಮೇಲೆ ಏನಿಲ್ಲ ನಿಮ್ದಮ್ಮ. ಈಗ ಫಸ್ಟ್ ಇದು ತರಬೇಕಿತ್ತು ನೀರ್ನ. ಸೊ ನನಗೆ ಗೊತ್ತಿರೋ ಮಟ್ಟಿಗೆ ಫಸ್ಟ್ ನೀರು ತರಬೇಕಿತ್ತು, ಅದಕ್ಕೆ ನೀರು ತಂದು ಈಗ ಗ್ಯಾಸ್ ತರಬೇಕು. ಹೆಂಗೆಂಗೋ ಆಗಿ ಕೊನೆಗೆ ನಾನೇ ಉಗ್ಸಂಗ್ ಬಂತು.
ಗ್ಯಾಸ್ನ ಯಾವ ದಿಕ್ಕಲ್ಲಿ ಇರ್ಬೇಕು? ಈ ದಿಕ್ಕಲ್ಲಿ. ಗೈಸ್ ತುಂಬ ಜನ ಕೇಳ್ತೀರಾ ಅಂಬಿ ದೊಡ್ಡ ತಂಗಿನ ತೋರಿಸಿ ಅಂತ. ತೋರ್ಸೆ ಇರಲಿ, ಚೆನ್ನಾಗಿ ರೆಡಿಯಾಗಿ ಬಂದಿದೆ, ತೋರಿಸು. ನೋಡಿ ಇವಳೆ ಏನ್ ಮಾಡ್ತಿದ್ಯಾ? ಚಿಕ್ಕವಳು ದೊಡ್ಡವಳು. ಪೂಜೆ ಎಲ್ಲ ಆಯಿತು. ಇವಾಗ ಮಂಗಳಾರತಿ ತೊಗೊತಾ ಇದ್ದೀನಿ. ದೇವ್ರೆ ನಮ್ಮ ಅತ್ತೆ ಮನೆಗೆ ನಮಗೆ ಹಾಲು ಚೆನ್ನಾಗಿ ಉಕ್ಲಿ, ಅವ್ರ ಮನೆ ಸದಾ ಸುಖವಾಗಿರಲಿ. ಸೊ ನಿಮ್ಮೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ, ನೀವೆಲ್ಲರೂ ಕೂಡ ಸುಖವಾಗಿರಿ. ಸೊ ಮೋನೇಶ ನಿಮ್ಮನ್ನ ಕಾಪಾಡಲಿ, ನಮ್ಮ ಅತ್ತೆ ಮನೆ ದೇವರು. ಹುಲಿಗೆಮ್ಮ ಫೋಟೋ ಒಂದು ಮಿಸ್ಸಿಂಗು, ಎಲ್ಲ ಫೋಟೋ ತರೋಕ್ಕಾಗಲ್ಲ ಸದ್ಯಕ್ಕೆ, ಇದೊಂದು ಇರಲಿ ಅಂಥೇಳಿ ಮೋನೇಶನ್ ತಂದಿದ್ದೀವಿ. ಸೊ ನೀನೊಬ್ಳು ತಗೋ ಆರ್ತಿ. ನನ್ನ ತವ್ರ ಮನೆ ಚೆನ್ನಾಗಿರಲಿ. ನನ್ನ ತವ್ರ ಮನೆ ಯಾವತ್ತಿದ್ರು ತುಂಬಿ ತುಳುಗ್ಲಿ ಅಂತ ನನ್ನ ತಂದೆ ಹತ್ರ ಯಾವತ್ತೂ ನಾನು ಬೇಡ್ಕೊಳ್ಳೋದು. ಚೆನ್ನಾಗಿಟ್ಟಿರಲಿ, ನಮ್ಮ ಅಪ್ಪ ಅಮ್ಮ ಖುಷಿಯಾಗಿದ್ದರೆ ನಮಗೂ ಖುಷಿಯಾಗಿದ್ದಂಗೆ. ಸೊ ನಮ್ಮ ಅತ್ತೆಗೆ ನಾನೇ ಹಾಲು ಉಗ್ಸ್ಬೇಕು ಅನ್ನೋದು ಒಂದು ಸಣ್ಣ ಆಸೆ ಇತ್ತು. ಸೊ ಆಸೆ ತಕ್ಕನಂಗೆ ನಾನೇ ಉಗ್ಸ್ತಿದ್ದೀನಿ. ಇದು 2 ದಿವಸದ ಮುಂಚೆ ನಾನು ಉಗ್ಸಿದ್ರೆ ಉಗ್ಸಕ್ಕೆ ಆಗ್ತಿರ್ಲಿಲ್ಲ, ಬಿಕಾಸ್ ನನ್ನ ಪೀರಿಯಡ್ಸ್ ಟೈಮ್ ಇತ್ತು. ಸೊ ಅದೇನೋ ಗೊತ್ತಿರೋ ನಮ್ಮ ವಿಷ್ಣುಗೆ ಹುಷಾರಿಲ್ದಂಗೆ ಆಗಿ ಅವ್ರು ಹಾಲು ಉಗ್ಸ್ತಲೇ ಇದ್ದು ಕೊನೆಗೆ ಇವಾಗ ನನ್ನ ಕೈಲೇ ಹಾಲು ಉಗ್ಸೋ ಅಂತ ಟೈಮ್ ಬಂದೈತೆ. ಸೊ ಅದಕ್ಕೆ ನೋಡೋಣ. ಹಾಲು ಒಂದು ಚೆನ್ನಾಗಿ ಉಗ್ಬಿಟ್ರೆ ಸಾಕು. ಎಲ್ಲ ರೆಡಿ ಮಾಡಿದ್ದೀವಿ ಗ್ಯಾಸಿಗೆ. ಪೂಜೆ ಮಾಡಬೇಕಲ್ಲ ಹಾಲು ಉಗ್ಸೋಕ್ಕಿಂತ ಮುಂಚೆ ಮನೇಲಿ. ಸೊ ಪೂಜೆ ಮಾಡಿದ್ದೀವಿ. ನಮ್ಮ ಅತ್ತೆ ಆ ಮನೆ ಇದ್ದಿದ್ದನ್ನ ನೋಡಿರ್ತಾರೆ ಎಲ್ಲರೂ ಅಲ್ವಾ. ಸೊ ಒಂಥರ ಚೆನ್ನಾಗಿರಲಿಲ್ಲ ಆ ಮನೆ, ತುಂಬ ಅಂದರೆ ತುಂಬ ಇಕ್ಕಟ್ಟಾಗ್ತಿತ್ತು. ಸೊ 5 ಜನಕ್ಕೆ ಈ ಮನೆ ಪರ್ಫೆಕ್ಟಾಗಿದೆ. ಸೊ ಇಲ್ಲಿ ನಮ್ಮ ಅತ್ತೆ, ನಮ್ಮ ಮಾವ, ನಮ್ಮ 3 ಜನ 5 ದಿನ ಮಲ್ಕೊತಾರೆ. 5 ಜನ ಇರ್ತಾರೆ ಇನ್ಮೇಲೆ. ಸೊ ಇವಾಗ ಅಂಬಿಯವ್ರ ಅಣ್ಣ ಮತ್ತು ಇನ್ನೊಬ್ಳು ದೊಡ್ಡ ಸೊಸೆ. ಸೊ ಅವ್ರೀಗ ಸಪ್ರೇಟ್ ಅವ್ರು ಹೋಗ್ತಾರೆ. ಇಲ್ಲಿ ನಮ್ಮ ಅತ್ತೆ, ನಮ್ಮ ಮಾವ ಮತ್ತು ನಮ್ಮ 3 ಜನ 5 ಇರ್ತಾರೆ. ಇಲ್ಲೇ ಪಕ್ಕದಲ್ಲೇ ಭೂಮಿ, ಅದ್ರ ಪಕ್ಕದಲ್ಲಿ ಲೀಲಾ. ಸೊ ಎಲ್ಲರೂ ಹತ್ರದಲ್ಲೇ ಇರ್ತಾರೆ. ಸೊ ನಾನು ಬಂದರೆ ನನಗೆ ಈಸಿ ಆಗುತ್ತೆ. ಈಗ ಎಲ್ಲರ ಮನೆಗೂ ಬಂದು ಹೋಗ್ಬೋದು ನಾನೀಗ. ಉಗ್ಸೋಣ, ಎಲ್ಲರೂ ಬರಲಿ, ಬರ್ತಿದಾರಂತೆ. ಇಟ್ಬಿಡು, ಅದು ಅವ್ರು ಬರಸ್ ಹೋಗುತ್ತಲ್ಲ. 3 ಜನ ಉಗ್ಸ್ಬಾರ್ದು, 4 ಜನ ಬರಬೇಕಲ್ಲ, ಅದಕ್ಕೆ. ಬರವ ಒಳಗೆ ಬಾ, ತಗೊಳ್ಳವ ಆರ್ತಿ. ಅಮ್ಮ ಕರ್ಕೊಂಡು ಬನ್ನಿ, ಪೂಜೆ ಆಯ್ತಲ್ಲ. ಅಂತೂ ಸೊಸೆನೆ ಫಸ್ಟ್ ಟೈಮ್ ಹಾಲು ಉಗಿಸ್ತಾವಳೆ. ಆ ಮನೆಗೆ ನಮ್ಮ ಅತ್ತೆ ಮನೇಲಿ ಎಷ್ಟು ವರ್ಷ ಇದ್ರು? ಆ ಮನೇಲಿ ನೀವು ಎಷ್ಟು ವರ್ಷ ಇದ್ವು? 13 ವರ್ಷ. 13 ವರ್ಷ ಇತ್ತು. ನಾನು ಇನ್ನೂ ಆಗ ಚಿಕ್ಕವಳಿದ್ದೆ. ಅದೇ ನಮ್ಮ ಅತ್ತೆನ ಹಾಲು ಉಗಿಸಿ ಹೋಗಿದ್ರು ಆ ಮನೆಗೆ. ಈ ಮನೆಗೆ ಬರೋ ವರ್ಷದಲ್ಲಿ ಸ್ವಸ್ತಿರು, ಆಮೇಲೆ 5 ಜನ ಮೊಮ್ಮಕ್ಕಳು ಎಲ್ಲ ಬಂದ್ಬಿಟ್ಟವ್ರು ಈಗ ನಮ್ಮ ಅತ್ತೆಗೆ. ಏನಾಯ್ತು? ಎಸ್ ಗೈಸ್, ಈಗ ದೇವರಿಗೆ ಬೇಡ್ಕೊಂತ ಊದಿನ ಗಡ್ಡೆ ಹಚ್ಚಿ ಹಾಲು ಉದ್ದಿನ ಕಡೆ ಎಲ್ಲ ಐತೆ ನೋಡಿ. ಗ್ಯಾಸ್ ಹಚ್ಚೋಣ. ಲಕ್ಷ್ಮಿ ಅಂದರೆ ಅಡುಗೆ ಮನೆ ಅಂತಂದ್ರೆ ಲಕ್ಷ್ಮೀ ಸ್ವರೂಪ. ಸೊ ಲಕ್ಷ್ಮಿ ನೆಲೆಸಿರ್ತಾಳೆ. ಸೊ ಅದಕ್ಕೆ ಪೂಜೆ ಮಾಡಿ ಫುಲ್ಲು ಭಕ್ತಿ ಗೈಸ್ ನೋಡಿ, ಗಂಡನ ಮನೆ ಚೆನ್ನಾಗಿ ಬೆಳಗ್ಲಿ ಅಂತ. ಒಂದು 5 ಜನ ಬರಬೇಕಾಗಿತ್ತು, ಅದಕ್ಕೆ ಎಲ್ಲರೂ ಬಂದಿದ್ದಾರೆ. ವಿಷ್ಣುವಿಗೆ ಖಾಲಿ ಮನೇಲಿ ಕರ್ಕೊ ಬರಂಗಿಲ್ಲ. ಇಬ್ಬರು ಆಚೆನೇ ಇದ್ದಾರೆ, ಬರ್ತಾರೆ ಇವಾಗ ಹಾಲು ಉಗಿಸಿದ್ಮೇಲೆ. ಬರ್ತಾರೆ. ಹಚ್ಚಿದ್ವಿ. ಸೊ ಆದಷ್ಟು ಬೇಗ ಉಕ್ಕಿ ಅರಿಲಿ ಅಂತ ಬಿಟ್ಕೊಳ್ತೀವಿ. ನೋಡೋಣ, ಅದು ಉಕ್ಕಿದ ಮೇಲೆ ದೋಷ ಕಾವು ಫೀಲು ಖುಷಿ ಅನ್ಸುತ್ತೆ. ಉಗ್ತೈತೆ ನೋಡು, ಹುಟ್ಟಿದೆ. ಹತ್ತು ಕೊನೆಗೂ ಖುಷಿ 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 ನೋಡಿ. ಫುಲ್ಲು ಚೆನ್ನಾಗಿ ಉಗ್ತು ತಗವ. ಎಲ್ಲ ಬಂತು ನೋಡು, ಎಲ್ಲ ಸುತ್ತ ಉಕ್ತು. ಸಮಾಧಾನ ಆಯ್ತಾ? ಒಂದೇ ಸಮ ಫುಲ್ಲು ಖುಷಿ. ಒಂದೇ ಸಮ ಉಕ್ತು ನೋಡಿದ್ರಲ್ಲ. ಚಿನ್ನ ಹೋಗಿ ಹತ್ರ ಏನಾಗಲ್ಲ. ಅಲ್ಲ, ಎಲ್ಲ ನೆಂತೈತೆ. 2 ನಿಮಿಷ ಹೇಳ್ತೀವಿ. ಉಕ್ತಿಗ ಸಕ್ಕರೆ ಚೆನ್ನಾಗಿ ಹೋಗ್ತಾ ಅತ್ತೆ ಮನೆ? ಖುಷಿ ಆಯ್ತಾ? ಸಾಂಬಾರು ನೋಡಿ, ನೀನೇ ಉಗಿಸ್ಬೇಕಂತ ದೇವ್ರು ಬರ್ತಿದ್ದ ಅನ್ಸುತ್ತೆ. ಮೋಸ್ಟ್ಲಿ ನೀನೇ ಉಗಿಸಿದ್ ನೋಡಿ ಮನೆ. ನೀನು ಉಗಿಸ್ಬೇಕಂತ ಇದ್ದಿದ್ದು, ಬಟ್ ನನ್ನ ಕೈಲಿ ಆಗಲ್ಲ ಅಂತ ಮತ್ತೆ ಉಗ್ತೈತಲ್ಲ. ಹಾಕೋಣ ಸಕ್ಕರೆ. ಮನೆ ಸಿಹಿ ಆಗಿರಲಿ. ಐಸತ್ತೆ
ಎಷ್ಟು ಇದೆ ಫಸ್ಟ್ 5 ಸತಿ ಹಾಕ್ಬೇಕಲ್ಲ ಅದಕ್ಕೆ ಆಯ್ತು. ಹಾಲು ಕುದ್ರೆ ಕೊಟ್ಬಿಟ್ರೆ ಎಲ್ರಿಗೂ ಹೊಟ್ಟೆ ಹಾಲು ತುಂಬಿಸಿ ಹೊಟ್ಟೆ ಕಳ್ಸಿ ಮುಗೀತು. ಹೋಗಮ್ಮ ಮನೆ ಸೊಸೆ ಕುಂಕುಮ ಕೊಡು ಎಲ್ಲಾರ್ಗೂ ಕುತ್ಕೊಳ್ಳಿ. ಟೀ ಕುಡಿಯೋದಂತಿಲ್ಲ ಕುತ್ಕೊಳ್ಳಿ ಲಕ್ಷ್ಮಿ ಸೊ ಎಲ್ಲರೂ ಅರ್ಶಿನ ಕುಂಕುಮ ಕೊಡ್ತಿದ್ದಾರೆ. ಇದು ಏನಾಯ್ತು ಅಂದ್ರೆ ಈ ಕಲರೇ ಬಂದಿತ್ತು. ಅದು ಮತ್ತೆ ಒಂದು ಸ್ವಲ್ಪ ಏನೋ ಪ್ಲಾಸ್ಟಿಕ್ ಇದು ಮಾಡಕ್ಕೆ ಹೋಗ್ಬಿಟ್ಟು ಯಾವುದೋ ಒಂದು ಕಲರ್ ಹೊಡೆದು ಅದು ಲೈಟಾಗಿ ಹಾಕ್ಬಿಟ್ಟೈತೆ, ಡಾರ್ಕ್ ಆಗಿಲ್ಲ, ಅದಕ್ಕೆ ಆ ಥರ ಕಾಣಿಸ್ತಿದ್ದೆ. ಅದು ಇಲ್ಲಿ ಮಿಕ್ಕಿದೆಲ್ಲ ಸಮವಾಗಿ ಹೊಡೆದವ್ರೆ ಮಾಡಿ ಕೊಡ್ಲಿ. ಇವಾಗ ಸದ್ಯಕ್ಕೆ 5 ಜನ ಬೇಕು ಅಂದರು, 5 ಜನ ಕೊಟ್ಟಿದ್ದಾರೆ. ಚಿಕ್ಕದಿದೆ ಸದ್ಯಕ್ಕೆ ಇರೋಕ್ಕೆ ನಮಗೆ ಅದಂತೂ ಫುಲ್ಲು ನೀವೇ ನೋಡಿದ್ರಿ ನಮ್ಮಮ್ಮ ಮನೆ ಎಷ್ಟು ಇದಿತ್ತು ಅಂತ. ಈ ಮನೆ ಇನ್ನು ನಮ್ಮಮ್ಮ ನೀಟಾಗಿ ಇಟ್ಕೊತಾನೆ ಇರ್ತಾರೆ. ಬ್ಲಾಗ್ಸ್ ಮಾಡ್ತೀವಿ ನೋಡಿ ಎಲ್ಲ ಶಿಫ್ಟ್ ಆದಮೇಲೆ ಒಂದ್ಸತಿ. ನಮ್ಮ ಅದಕ್ಕೆ ಮನೆ ಉತ್ಸ ಮಾಡೋಣ, ನಾನು ಶಿಫ್ಟ್ ಆದ್ಮೇಲೆ ಮಾಡ್ತೀನಿ ಬ್ಲಾಗ್ನ. ಹಾಂ ಕೂತ್ಕೋ, ಏನೋ ಕೊಡ್ತೀನಿ ತಗೊಮ್ಮ. ನೀ ತಗೊಳ್ಳಲ್ಲ ಗೈಸ್ ಜಸ್ಟ್ ಈಗ ಮನೆಗೆ ಬಂದೆ. ವಿಷ್ಣು ಬರ್ತಾ ಆಟೋದಲ್ಲೇ ಮಲ್ಕೊಂಡ್ಬಿಟ್ಟಿದ್ದ. ಸೊ ಕರ್ಕೊಬಂದು ಒಂದು ಸ್ವಲ್ಪ ಮಲಗಿಸಿ ಸ್ವಲ್ಪ ಹೊತ್ತು ಹಾಲು ಕುಡಿಸಿ ಸೊ ಪೂರ್ತಿ ನಿದ್ದೆ ಹೋಗಿದ್ದಾನೆ. ಈಗ ಆಟೋದಲ್ಲಿ ಬರ್ಬೇಕಾದ್ರೆ ಅವ್ನ ಮುಕ್ಕಾಲು ಭಾಗ ನಿದ್ದೆಲಿದ್ದ. ಕರ್ಕೊಬಂದು ಹಾಲು ಕುಡಿಸಿ ಅವನ್ನ ಮಲಗಿಸಿದ್ದೀನಿ. ಅವನಿಗೆ ಸ್ವಲ್ಪ ಹುಷಾರಿಲ್ದಿರೋ ಕಾರಣದಿಂದ ಅಲ್ಲೆಲ್ಲ ಜಾಸ್ತಿ ಹೊತ್ತು ನಿಲ್ಲಕ್ಕಾಗಿಲ್ಲ. ಸೊ ಅವನ್ನ ಕರ್ಕೊಬಂದು ಮಲಗಿಸಿದ್ದೀನಿ. ಈಗ ನಾನು ರೀಲ್ಸ್ ಮಾಡಬೇಕು. ಸೊ ನಮ್ಮತ್ತೆ ಈ ಸೀರೆ ಉಡ್ಕೊಂಡು ಮಾಡು ಚೆನ್ನಾಗಿ ಕಾಣ್ತೀಯ ಅಂಥೇಳಿ ಈ ಸೀರೆನ ಕಳ್ಸಿದ್ದಾರೆ. ಇದು ಉಡ್ಕೊಂಡು ಮಾಡು ಅಂತ ಹೇಳಿದ್ದಾರೆ ಈ ಸೀರೆನ. ಸೊ ಇವಾಗ ಈ ಸೀರೆ ಉಡ್ಕೋಬೇಕು, ನಮ್ಮತ್ತೆ ಸೀರೆ ಅದು. ಇವಾಗ ರೀಲ್ಸ್ ಶೂಟ್ ಇದೆ. ಸೊ ರೀಲ್ಸ್ ಶೂಟ್ಗೆ ರೆಡಿ ಆಗ್ಬೇಕು ನಾನೀಗ. ಅಂಬಿ ಕ್ರಿಕೆಟ್ ಆಡಿ ಬರೋ ಅಷ್ಟರಲ್ಲಿ ನಾನು ಈ ಸೀರೆನ ಹಾಕ್ಕೊಂಡು ರೆಡಿ ಆಗಿರಬೇಕು ಅವ್ನು ಮಲಗಿದ್ದೋಳು ಅಷ್ಟರಲ್ಲಿ. ಹೇಗೆ ಕಾಣ್ತಿದ್ದೀನಿ ಕಮೆಂಟಲ್ಲಿ ಕಮೆಂಟ್ ಮಾಡಿ. ಸೊ ಈ ರೀತಿ ಮತ್ತು ಸೀರೆನ ಹಾಕ್ಕೊಂಡಿದ್ದೀನಿ. ಯಾಕೆ ಅಂತಂದ್ರೆ ಅಂದರೆ ಇರೋ ಡ್ರೆಸ್ಸಸ್ನೆಲ್ಲ ಹಾಕೊಂಡ್ಬಿಟ್ಟಿದ್ದೀನಿ. ಸೊ ನಮ್ಮ ಅತ್ತೆನೇ ಈ ಸೀರೆನ ಉಟ್ಕೊಂಡು ಒಂದ್ಸತಿ ರೀಲ್ಸ್ ಮಾಡು, ಇದು ನನ್ನ ಸೀರೆ ಅಂಥೇಳಿ. ನಮ್ಮ ಅತ್ತೆ ಸೀರೆ ಉಟ್ಕೊಂಡು ರೀಲ್ಸ್ ಮಾಡಿದ್ರೆ ನಮ್ಮ ಅತ್ತೆನೇ ನೋಡಿ ನೋಡಿ ಖುಷಿ ಪಡ್ತಾ ಇರ್ತಾರೆ ಆ ರೀಲ್ಸ್ನ. ಸೊ ಅದಕ್ಕೆ ಹೆಂಗಿದ್ರು ಹಾಲು ಉಗ್ಸೋಕೆ ಹೋಗಿದ್ನಲ್ವ, ಅಲ್ಲಿಂದ ಬರ್ತಾ ತೊಗೊಂಡು ಬಂದೆ. ಇವತ್ತು ಭೂಮಿ ಕೂಡ ನಮ್ಮ ಅತ್ತೆ ಸೀರೆನೇ ಹಾಕೊತಾ ಇರೋದು. ಅಂಬಿ ಬಾ ವಿಷ್ಣು. ಇವಾಗ ಅವನು ಹುಷಾರಾಗಿರೋದ್ರಿಂದ ನಾವು ವ್ಲಾಗ್ ಮಾಡ್ತಾ ಇರೋದು. ಅವನು ಹುಷಾರಾಗಿಲ್ಲ ಅಂತಿದ್ರೆ ಇನ್ನೂ ಬೇಕಾದ್ರೆ 1 ವಾರ ಕಾಯ್ದುಬಿಟ್ಟು ಆಮೇಲೆ ನಾವು ವ್ಲಾಗ್ ಮಾಡ್ತಿದ್ದಿದ್ದು. ಅವ್ನಿಗೆ ಹುಷಾರಿಲ್ದಲೇ ಇರೋ ಟೈಮಲ್ಲಿ ನಾವು ವ್ಲಾಗ್ ಮಾಡ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ. ಈ ರೀತಿ ವ್ಲಾಗ್ ಮಾಡ್ಬೇಕಾದ್ರೆ ನೋಡಿ ಅವನೊಬ್ಬನೇ ಹೇಗೆ ಕೂತ್ಕೊಳ್ತಾನೆ ನೋಡಿ. ಸೊ ನೋಡಿ ನಮಗೆ ಬೇಜಾರಾಗ್ಬಿಡುತ್ತೆ. ಅವನ್ನ ಈ ಪರಿಸ್ಥಿತಿಲಿ ಇಟ್ಟು ನಾವು ವ್ಲಾಗ್ ಮಾಡೋದು ಸರಿ ಅನಿಸಿರಲಿಲ್ಲ. ಸೊ ಅದಕ್ಕೋಸ್ಕರ ವ್ಲಾಗ್ ಮಾಡಿರಲಿಲ್ಲ. ಬಿಟ್ಟರೆ ಬೇರೆ ಯಾವುದೇ ರೀತಿ ವ್ಲಾಗ್ಸ್ ಮಾಡಬಾರ್ದು ಅನ್ನೋ ಉದ್ದೇಶ ಇರಲಿಲ್ಲ ನಮಗೆ. ಅದೇ ವಿಷ್ಣುಗೆ ಏನಾಗಿತ್ತು ಅಂತಂದರೆ ಸಡನ್ನಾಗಿ ಜ್ವರ ಬಂದಿತ್ತು ಅವನಿಗೆ, ಏನಕ್ಕೆ ಅಂತ ಗೊತ್ತಿಲ್ಲ. ಸೊ ಜ್ವರ ಬಂದಮೇಲೆ ಒಂದು ತುತ್ತು ಕೂಡ ಊಟ ಮಾಡ್ತಿರ್ಲಿಲ್ಲ ಅವನು. ಬರೀ ಹಾಲು ಕೇಳ್ತಿದ್ದ, ಬಿಟ್ಟರೆ ತುಂಬ ಹಠ ಮಾಡ್ತಿದ್ದ ಜಾಸ್ತಿ. ಸೊ ಫಸ್ಟು ಮೊನ್ನೆ ಅಂದರೆ ಬುಧವಾರ ಇವತ್ತು ಭಾನುವಾರ. ಬುಧವಾರ ನೈಟು ಅವನಿಗೆ ಲೈಟಾಗಿ ಮೈ ಸುಡ್ತಿತ್ತು. ಸೊ ನಾನು ಅಂದ್ಕೊಂಡೆ 8:30 ಆಗಿತ್ತಲ್ಲ ಟೈಮು, 9 ಗಂಟೆಗೆ ಹಾಸ್ಪಿಟ್ಲು ಕ್ಲೋಸ್ ಆಗುತ್ತೆ ಮಕ್ಕಳ ಹಾಸ್ಪಿಟ್ಲಲ್ಲಿ. ಸೊ ಅದಕ್ಕೆ ಒಂದ್ಸತಿ ಹೋಗ್ಬಿಟ್ಟು ತೋರಿಸ್ಕೊಬರೋಣ, ಯಾಕೋ ಲೈಟಾಗಿ ಮೈ ಸುಡ್ತಿದ್ದು, ನೆಗ್ಲೆಕ್ಟ್ ಮಾಡೋದು ಬೇಡ, ಅಕಸ್ಮಾತ್ ನೈಟ್ ಜಾಸ್ತಿ ಆಗುತ್ತೆ ಅಂಥೇಳಿ ಹೋಗಿ ಚೆಕ್ ಮಾಡಿಸಿದಾಗ 100.7 ಇತ್ತು ಜ್ವರ. ನಾನು ಅಂದ್ಕೊಂಡ್ರೆ 107 ಇದೆ ಅಂಥೇಳಿ ಫುಲ್ ಶಾಕ್ ಆಗಿಬಿಟ್ಟಿದ್ದೆ ನಾನು. ಆಮೇಲೆ ಟೆಂಪ್ರೇಚರ್ ಕರೆಕ್ಟಾಗಿ ನೋಡಿದಾಗ ಗೊತ್ತಾಯಿತು 100.7 ಇತ್ತು ಅವನಿಗೆ ಜ್ವರ. ಆಮೇಲೆ ಅವರು ಸಿರಪ್ ಬರ್ಕೊಟ್ರು. ಅದ್ರ ಮಾರನೇ ದಿವಸ
ಅದು ಮಾರನೇ ದಿವಸ ಜಾಸ್ತಿ ಆಯಿತು ಅವನಿಗೆ ಜ್ವರ ಇದ್ದಿದ್ದು ಜಾಸ್ತಿ ಆಯಿತು, ಬಿಟ್ಟು 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 ಬರ್ತಿತ್ತು ಜ್ವರ. ಸೊ ಆಮೇಲೆ ಇವಾಗ ಸ್ವಲ್ಪ ಅವ್ನು ರೆಸ್ಟ್ ಮಾಡಿಸಿ ಊಟನೇ ಮಾಡ್ತಿರ್ಲಿಲ್ಲ, ಆದರೂ ಹೆಂಗೋ ಕಷ್ಟಪಟ್ಟು ಒಂದೆರಡೆರಡು ತುತ್ತು ತಿನ್ಸಿದ್ಕೆ ಸ್ವಲ್ಪ ತಿಂತಿದ್ದ, ಬಿಟ್ಟರೆ ಹಾಲು ಕುಡಿತಿದ್ದ ಅಷ್ಟೇ, ಬೇರೆ ಏನೂ ಮಾಡ್ತಿರ್ಲಿಲ್ಲ. ಸಿರಪ್ ಹಾಕೋಕ್ಕೂ ಕೂಡ ತುಂಬಾ ಕಷ್ಟಪಡ್ತಿದ್ವಿ, ಸಿರಪ್ಪು ಕುಡಿತಿರ್ಲಿಲ್ಲ. ಸೊ ಇವಾಗ ಕಂಪ್ಲೀಟಾಗಿ ಹುಷಾರಾಗಿದ್ದಾನೆ. ನೆನ್ನೆ ಶನಿವಾರದಿಂದ ಒಂದ್ಸತಿ ಆಂಜನೇಯ ದೇವಸ್ಥಾನ ಕರ್ಕೊಂಡು ಹೋಗಿ ಬಂದ ಮೇಲೆ ಕಂಪ್ಲೀಟಾಗಿ ಹುಷಾರಾದ ಅವನು. ಸೊ ನಮಗಂತೂ ಒಂಥರ ಫುಲ್ ಭಯ ಆಗಿಬಿಟ್ಟಿತ್ತು ಅವ್ನು ಹುಷಾರಿಲ್ಲದಿದ್ದಾಗ, ಯಾಕಂದರೆ ಒಂದು ಊಟ ಮಾಡ್ತಾಯಿಲ್ಲ, ಅವ್ನು ಹಾಲು ಬಿಟ್ಟರೆ ಬೇರೆ ಏನೂ ಕುಡಿತಾ ಇರಲಿಲ್ಲ. ಮೈ ಫುಲ್ ಒಂಥರ ಅಂದರೆ ಮೈಯೆಲ್ಲ ಫುಲ್ಲು ಕೋಲ್ಡ್ ಇರುತ್ತೆ, ಬಟ್ ತಲೆ ಮತ್ತು ಇಲ್ಲಿ ಕೈ ಕಾಲು ತುಂಬಾ ಸುಡ್ತಿತ್ತು, ಬಿಟ್ಟರೆ ಬಾಡಿ ಎಲ್ಲ ಫುಲ್ ತಣ್ಣಗಿರ್ತಿತ್ತು. ನಮ್ಗೆ ಭಯ ಆಗ್ಬಿಟ್ಟಿತ್ತು, ಏನಕ್ಕೆ ತಲೆ ಮಾತ್ರ ಇಷ್ಟೊಂದು ಸುಡ್ತಿದ್ದೆ ಅಂತ. ತಣ್ಣೀರು ಬಟ್ಟೆ ಎಲ್ಲ ಹಾಕಿ ಸೊ ಇವಾಗ ಹುಷಾರಾಗಿದ್ದಾನೆ, ಜ್ವರ ಎಲ್ಲ ಏನಿಲ್ಲ, ಆಟ ಆಡ್ಕೊಂಡು ಆರಾಮಾಗಿದ್ದಾನೆ. ಇವಾಗ ಊಟ ಕೂಡ ಸ್ವಲ್ಪ ತಿನ್ನೋಕೆ ಶುರು ಮಾಡಿದ್ದಾನೆ ಮುಂಚಿನ ಥರ. ಅದಕ್ಕೆ ಅವರಪ್ಪ ಇವಾಗ ಕೇರ್ ಮಾಡಿ ಎಲ್ಲ ಹಣ್ಣು ತಗೊಂಡು ಬಂದಿದ್ದು. ನಾನೇ ಮಾತಾಡ್ತಿದ್ದೀನಿ, ಇಲ್ಲ ಅಂತ ಅಳ್ತಾನೆ. ಅದಕ್ಕೆ ಅಂದರೆ ಕೆಳಗೆ ಬಿಡ್ಬೇಕು, ಈಗ ಅವನು ಎತ್ಕೊಳ್ಬಾರ್ದು, ಹಿಂಸೆ ಆದರೆ ಅಳ್ತಾನೆ. ಮತ್ತೆ ಇನ್ನೊಂದೆರಡು ದಿವಸ ಕಂಪ್ಲೀಟಾಗಿ ಹುಷಾರಾಗ್ತಾನೆ, ಮೊದಲಿರೋ ಥರ. ಸ್ವಲ್ಪ ಸಣ್ಣ ಕೂಡ ಆಗ್ಬಿಟ್ಟಿದ್ದಾನೆ, ಜ್ವರ ಬಂದಿದೆ, ಸ್ವಲ್ಪ ಜ್ವರ ಬಂದಿದ್ದಕ್ಕೆ ಆಲ್ರೆಡಿ ಎಷ್ಟೊಂದು ಸಣ್ಣ ಆಗ್ಬಿಟ್ಟಿದ್ದಾನೆ. ಅವನು ಫೇಸ್ ನೋಡಿದ್ರೆ ಗೊತ್ತಾಗ್ತಾಯಿತ್ತು ಫುಲ್ಲು ಸಣ್ಣ ಆಗ್ಬಿಟ್ಟೈತೆ ಅವನು. ಅದಕ್ಕೆ ಯಾವ ವ್ಲಾಗು ಬೇಡ ಏನು ಬೇಡ ಅಂತೇಳಿ ಬಿಟ್ಬಿಟ್ಟಿದ್ವಿ, ಅದಕ್ಕೆ ವ್ಲಾಗ್ಸ್ ಮಾಡಿರಲಿಲ್ಲ. ಈ ಥರ ಆಟ ಮಾಡ್ತಾನೆ, ಎಲ್ಲಿ ಬ್ಲಾಗ್ ಮಾಡೋಣ ನೀವೇ. ಆಮೇಲೆ ತುಂಬ ಜನ ಬೈದಿದ್ರು, ಯಾವ ಥರ ಅಂತಂದ್ರೆ ಕಮೆಂಟಲ್ಲಿ ಯೂಟ್ಯೂಬ್ ಚಾನಲ್ ಬ್ಲಾಗ್ಸ್ ಮಾಡಿಲ್ಲ ಅಂತಂದ್ರೆ ಏನಕ್ಕೆ ಯೂಟ್ಯೂಬ್ ಚಾನಲ್ ಸುಮ್ಮನೆ ಕ್ಲೋಸ್ ಮಾಡ್ಕೊಂಡು ಹೋಗಿ ಅಂತ. ಸೊ ಇಲ್ಲ, ಪರಿಸ್ಥಿತಿಗೆ ತಕ್ಕಂತೆ ಇರಬೇಕು. ಯಾಕಂದ್ರೆ ನಾವು ಫ್ರೀ ಇದ್ದಾಗ ನಾವು ಮಾಡ್ತೀವಿ, ಫ್ರೀ ಇದ್ದಾಗ ಅರ್ಥ ಮಾಡ್ಕೋಬೇಕು, ಯಾಕೆ ಇಷ್ಟು ಬ್ಲಾಗ್ ಮಾಡ್ತಾ ಇಲ್ಲ ಇವರು ಅಂತ ಅಂದಾಗ ಅರ್ಥ ಮಾಡ್ಕೋಬೇಕು ಏನೋ ಪ್ರಾಬ್ಲಮ್ ಆಗಿದೆ ಅಂತ. ಅದೇ ಪ್ರಾಬ್ಲಮ್ ಅವ್ನಿಗಾಗಿತ್ತು. ಅದಕ್ಕೋಸ್ಕರ ನಾವು ಮಗುಕ್ಕಿಂತ ಏನು ದೊಡ್ಡದಲ್ವಾ, ಫಸ್ಟ್ ನಾವು ಇವನು ವಿಚಾರಿಸೋಣ, ಆಮೇಲೆ ಬ್ಲಾಗ್ ಬೇಕಾದ್ರೆ ಕಂಟಿನ್ಯೂ ಮಾಡೋಣ, ಎಲ್ಲ ಹೇಳೋಣ ನಾವೇ ಥರ ಈ ಥರ ಆಗಿತ್ತು, ಈ ಥರ ಇಲ್ಲ ಅಂತಂತೆಲ್ಲ ಹೇಳಿದಾಗ ಜನಕ್ಕೆ ಅರ್ಥ ಆಗುತ್ತೆ ಅನ್ನೋದಕ್ಕೆ ನಾವು ಎಷ್ಟು ಗಂಟೆ ಏನು ಮಾತಾಡಿರಲಿಲ್ಲ, ಬ್ಲಾಗ್ ಮಾಡಿರಲಿಲ್ಲ. ಅದು ಫ್ರ್ಯಾಂಕ್ ವಿಡಿಯೋ ಲಾಸ್ಟ್, ಅದ್ರ ಮಾರನೇ ದಿವಸದಿಂದ ಹುಷಾರು ತಪ್ಪಿದ್ದು, ಇವಾಗ ಸರಿ ಹೋಗಿದ್ದಾನೆ. ಇವಾಗಲೂ ಸರಿ ಹೋಗಿಲ್ಲ, ಚೂರು ಆಟ ಮಾಡ್ತಾ ಇದ್ದ ನೋಡ್ರಿ. ಜ್ವರ ಕಮ್ಮಿ ಆಗಿದೆ, ಏನಿರಲಿಲ್ಲ, ಜ್ವರ ಒಂದೇ ಬಂದಿದ್ದು, ಬಟ್ ಬಿಟ್ಟು ಬಿಟ್ಟು ಬರ್ತಿತ್ತು, ತುಂಬ ಆಟ ಮಾಡ್ತಿದ್ದ. ಇವಾಗ ಪರವಾಗಿಲ್ಲ, ಶೆಕೆ ಆಗ್ತಿದೆ ಅನ್ಸುತ್ತೆ ನಾನು ಅಷ್ಟೇ ಗೈಸ್, ಬೇರೆ ಏನಿಲ್ಲ. ಗೈಸ್ ಅವರಪ್ಪ ಡ್ರ್ಯಾಗನ್ ಫ್ರೂಟ್ ತಂದಿದ್ದ, ಸೊ ಅದಕ್ಕೆ ಅದನ್ನೆಲ್ಲ ತಿಂದು ಮೂತಿಗೆ ಕೈಗೆ ಆ ಸಣ್ಣ ಸಣ್ಣ ಡ್ರ್ಯಾಗನ್ ಫ್ರೂಟ್ ಬೀಜಗಳನ್ನೆಲ್ಲ ಕೈಗೆ ಬೆಳ್ಕೊಂಡಿದ್ದಾನೆ. ಸೊ ಅಂಬಿ ಅವ್ರ ಮಗಂಗೆ ಅಂತ ಹೇಳಿ ಏನೇನೆಲ್ಲ ಫ್ರೂಟ್ಸ್ ತಂದಿದ್ದಾನೆ ಅಂತ ನಾನು ತೋರಿಸ್ತೀನಿ ನಿಮಗೆ. ಫಸ್ಟ್ಲಿ ಬಟರ್ ಫ್ರೂಟ್ ತಂದಿದ್ದ. ಅಂಬಿ ಇದೆಲ್ಲೋ ಎತ್ತೋ ಕಾರಣ, ಬಟರ್ ಫ್ರೂಟ್ ಸ್ವಲ್ಪ ಕಹಿ ಇತ್ತು ಅಂತ ಹೇಳಿ ಅದಕ್ಕೆ ಇದಾಗಿ ಕಳಿಸ್ತಾ, ಆಮೇಲೆ ಸಕ್ಕರೆ ಹಾಕಿ ಕಲಸಿ ತಿನ್ನಿಸ್ತಾ. ಆಮೇಲೆ ದಾಳಿಂಬೆ ಹಣ್ಣು ತಂದಿದ್ದಾನೆ, ಅವ್ನಿಗೆ ಒಂದ್ಸತಿ ಹುಷಾರಿಲ್ಲ ಅಂದಿದ್ದಕ್ಕೆ ಇಷ್ಟೆಲ್ಲ ತಂದಿದ್ದಾನೆ. ಆಮೇಲೆ ಚೇಪೆಕಾಯಿ, ತಿರ್ಗಾ ಮಾವಿನ ಹಣ್ಣು ವಿಷ್ಣುಗೆ ತಿನ್ಸಲ್ಲ, ಮಾವಿನ ಹಣ್ಣು ತಂದಿದ್ದಾನೆ, ತುಂಬಾ ಸಿಹಿ ಇದೆ ಇದು. ಅದು ಬಿಟ್ಟರೆ ಆ್ಯಪಲ್ ತಂದಿದ್ದಾನೆ, ಆಮೇಲೆ ಡ್ರ್ಯಾಗನ್ ಫ್ರೂಟ್ ತಂದಿದ್ದ, ಆಮೇಲೆ ಕಿವಿ ಹಣ್ಣು ತಂದಿದ್ದಾನೆ, ಅಲ್ಲಿದೆ. ಸೊ ಇಲ್ಲಿ ಕಿವಿ ಹಣ್ಣು ತೋರಿಸ್ತೀನಿ. ಸೊ ಆಮೇಲೆ ಕಿವಿ ಹಣ್ಣು ತಂದಿದ್ದಾನೆ. ಸೊ ಮಗಂಗೋಸ್ಕರ ಎಲ್ಲ. ಹೌದು, ನನ್ನ ಗಂಡ ನನಗೋಸ್ಕರ ಮಾವಿನ ಹಣ್ಣು ತಂದಿದ್ದಾನೆ. ಇಲ್ಲಿ RCB ಮತ್ತೆ ಪಂಜಾಬ್ ಮ್ಯಾಚ್ ನಡೀತಿದೆ ಗೈಸ್. ಏನ್ ಬೀಳಲ್ಲ ಅಂದ್ರೆ ಆನ್ ಮಾಡಿಲ್ವಲ್ಲ ಸೌಂಡು. ಇಲ್ಲಿ ನೋಡಿ, ಏನ್ ತಿಂತಿದ್ಯೋ ಸೊ ಗೈಸ್, ಹೋಪ್ ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಅನ್ಕೊಳ್ತೇನೆ. ರೀಲ್ ಶೂಟ್ ಎಲ್ಲ ಮುಗೀತು, ಈಗ ಊಟನೂ ಆಗಿದೆ, ಮಲ್ಕೊಳ್ಬೇಕು, ಎಲ್ಲ ಡ್ರೆಸ್ ಚೇಂಜ್ ಎಲ್ಲ ಆಯ್ತು. ಸೊ ಆ ಒಂದು ಸ್ಯಾರಿಲಿ ನಾನು ರೀಲ್ಸ್ನ ಅಪ್ಲೋಡ್ ಮಾಡಿರ್ತೀನಿ, ಹೋಗಿ ನೋಡಿ. ಈಗ ವಿಷ್ಣು ಕೂಡ ಫುಲ್ ಎಲ್ಲ ಆರಾಮಾಗಿದ್ದಾನೆ ಅಷ್ಟೇ ಗೈಸ್. ಸೊ ನೆಕ್ಸ್ಟ್ ಇಂದ ಆದಷ್ಟು ಬ್ಲಾಗ್ಸ್ನ ಮಾಡೋಕ್ಕೆ ಟ್ರೈ ಮಾಡ್ತೀವಿ. 3 ದಿವಸ ಹುಷಾರ್ ಮಾಡೇ ಮಾಡ್ತೀವಿ. ಸೊ ಇವನಿಗೆ 3 ದಿವಸ ಹುಷಾರಿಲ್ದಿರೋ ಕಾರಣದಿಂದ ಅಷ್ಟಾಗಿ ಬ್ಲಾಗ್ಸ್ ಮಾಡಿರ್ಲಿಲ್ಲ, ಇನ್ಮೇಲೆ ಮಾಡ್ತೀವಿ, ಯಾಕಂದ್ರೆ ವಿಷ್ಣು ಈಗ ಹುಷಾರಾಗಿದ್ದಾನೆ. ಸೊ ಗೈಸ್ ಅಷ್ಟೇ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ಅಷ್ಟೇ ಗೈಸ್, ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನಗೆ ಯಾವಾಗಲೂ ಆಸೆ ಲೈಕ್ ಮಾಡ್ರಿ ಅಷ್ಟೇ. ನನಗೆ ಲೈಕ್ ಮಾಡಿದ್ರೆ ಆಸೆ ಅಂತೆ, ಸೊ ಲೈಕ್ ಮಾಡಬೇಡಿ ವಿಡಿಯೋಗೆ. ನೀನು ಹೇಳು ಲೈಕ್ ಮಾಡಿ ಅಂತ ಹೇಳು. ಲೈಕ್ ಏನೋ ಬೈತವನೆ. ಅಷ್ಟೇ ಗೈಸ್, ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ. ಗುಡ್ ನೈಟ್, ಟೇಕ್ ಕೇರ್.